ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ಲಕ್ಷ್ಮೀ ನಿವಾಸ ವ್ಲಾಗ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ರೀತಿಯಿಂದ ಕಮೆಂಟ್ ಮಾಡಿ. ಏನೇ ವಿಷಯ ತಿಳಿಸೋದಿದ್ರು ಕಮೆಂಟ್ ಮುಖಾಂತರ ಹೇಳಿ. ಅದಕ್ಕೆ ನಾನು ಉತ್ತರ ಕೊಡೋದನ್ನು ಯಾವಾಗೂ ಮಿಸ್ ಮಾಡಲ್ಲ, ಕೊಟ್ಟೇ ಕೊಡ್ತೀನಿ. ಹಾಗೆ ನನ್ನ ಲಾಗು ತುಂಬ ಲೇಟಾಗಿ ಬರ್ತಾಯಿದೆ ಅಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನನ್ನ ಮೊಬೈಲ್ ಮಿಸ್ ಆಗಿರೋದ್ರಿಂದ ವೀಡಿಯೋ ಎಡಿಟಿಂಗ್ ಆಗಿರೋದೆಲ್ಲ ಆ ಮೊಬೈಲ್ನಲ್ಲೇ ಇತ್ತು. ಆಮೇಲೆ ನನ್ನ ಮಗ ಜಿಮೇಲ್ ಐಡಿ ಇದೆಲ್ಲ ಓಪನ್ ಮಾಡಿ ವೀಡಿಯೋಗಳನ್ನೆಲ್ಲ ಸೇವ್ ಮಾಡಿಕೊಂಡು ಮತ್ತೆ ಅದನ್ನು ಇದು ಮಾಡೋದಕ್ಕೆ ಸ್ವಲ್ಪ ತಡವಾಯಿತು. ತುಂಬ ತಡನೇ ಆಗಿದೆ. ಹಾಗಾಗಿ ಅದನ್ನು ಇವಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರೀತಿಯಿಂದ ನೋಡಿ. ಸಮಯ ನಿಮ್ಗೆ ಯಾವಾಗ ನೋಡಬೇಕು ಅನಿಸುತ್ತೋ ಸಮಯ ಕೊಟ್ಟು ನೋಡಿ. ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಇವತ್ತಲ್ಲ ನಾಳೆ ನೀವು ನೋಡ್ತೀರಾ, ಅದನ್ನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ಮಿಸ್ಟೇಕು ಈ ಥರ ಆಯಿತು. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಡೆತಡೆಗಳು ಅಂದರೆ ಈ ಥರ ಆಗ್ತಾಯಿದೆ ಅಂತ ನನಗೆ ಅದೊಂದು ಬೇಜಾರು. ಇರಲಿ, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುಂದುವರಿಸ್ತಾ ಇದ್ದೀನಿ. ಹಾಗೆ ಮೊದಲನೇ ದಿನದ ಧನುರ್ಮಾಸ ಪೂಜೆನ ಶುರು ಮಾಡಿದ್ದೀನಿ. ಒಂದೇ ವಿಡಿಯೋದಲ್ಲೇ 2 ದಿನದ ಧನುರ್ಮಾಸ ಪೂಜೆನ ಲಾಗ್ನ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಇರೋದ್ರಿಂದ ತುಂಬ ಜಾಸ್ತಿ ಲೆಂತಿ ಆದ್ರೂ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು 2 ದಿನದ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ನೋಡಿ. ಹಾಗಾಗಿ ಸ್ವಲ್ಪ ಬ್ಲರ್ರು ಆಗ್ತಾಯಿದೆ ವಿಡಿಯೋ. ಎಲ್ಲ ನೈಟೇ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂರ್ತಿನೇ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆಯೆಲ್ಲ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ. ಆದರೆ ಮನೆ ಒರೆಸೋ ಕೆಲಸ, ಹೊಸ್ಲುಗಳು ರೆಡಿ ಮಾಡೋ ಕೆಲಸ ಎಲ್ಲ ಬೆಳಿಗ್ಗೆ ಹೊತ್ತೇ ಮಾಡ್ಕೋತೀನಿ. ಪ್ರತಿ ವರ್ಷವೂ ಹಾಗೇ ರಾತ್ರಿ ಹೊತ್ತು ಮನೆ ಒರೆಸಿ ರಾತ್ರಿ ಹೊತ್ತು ಹೊಸ್ಲು ರೆಡಿ ಮಾಡೋದು, ರಂಗೋಲಿ ಹಾಕೋದಾಗಲಿ ಯಾವುದೂ ಮಾಡಲ್ಲ. ಅದನ್ನೇನೇ ಇದ್ರೂ ಹೊರಗಡೆ ಪ್ಯಾಸೇಜೆಲ್ಲ ರಾತ್ರಿನೇ ಒರೆಸಿರ್ತೀನಿ, ರಂಗೋಲಿನ ಹಾಕಿರಲ್ಲ. ಬೆಳಗ್ಗೆ ಎದ್ದು ಬಾಗಿಲಿಗೆ ರಂಗೋಲಿ ಹಾಕ್ಕೋತೀನಿ ನಾನು. ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಂಬ ವರ್ಷದಿಂದನೂ ನಾನು ಧನುರ್ಮಾಸ ಪೂಜೆನ ಮಾಡ್ಕೊಂಬಂದಿದ್ದೀನಿ. ಅದು ಮಾಡೋದ್ರಿಂದ ಏನೋ ನನಗೆ ನಂಬಿಕೆ, ಅದು ಮಾಡೋದ್ರಿಂದ ಮನಸ್ಸಿಗೂ ಸಮಾಧಾನ. ಏನೇ ನವಗ್ರಹ ಪೂಜೆ ದೋಷಗಳಿದ್ರು ಏನೇ ಇದ್ದರೂ ಪರಿಹಾರ ಆಗುತ್ತೆ ಅಂತ ಪ್ರತಿ ವರ್ಷವೂ 9 ದಿನವೂ ನವಗ್ರಹ ಪೂಜೆ ಮಾಡಿ 9ನೇ ದಿನಕ್ಕೆ ನಾವು ಧಾನ್ಯಗಳನ್ನೆಲ್ಲನೂ ದಾನ ಕೊಟ್ಟು ಪೂಜೆ ಮಾಡ್ಕೊಬರ್ತೀನಿ. ಹಾಗೆ ನನ್ನ ಮಗನಿಗೂ ಫಸ್ಟ್ ಶಿಫ್ಟ್ ಇತ್ತು ಆ ವಾರ. ಫಸ್ಟ್ ಶಿಫ್ಟಲ್ಲಿ ಅವ್ನು 4:15ಗೆ ಹೋಗ್ತಾನೆ. ಅವ್ನು ಹೋಗೋ ಅಷ್ಟರಲ್ಲಿ ನಂದು ಸ್ನಾನ ಎಲ್ಲ ಆಗಿತ್ತು. ಮೊದಲನೇ ದಿನ ಹಂಗೂ ಗಡಿಬಿಡಿ ಬೇಗ ಮಾಡಿಕೊಂಡು ಆ ಭಯ ಒಂದಿರುತ್ತೆ. ಎದ್ದೇಳ್ತೀವಿ ಆ ಟೈಮ್ ಕರೆಕ್ಟಾಗಿ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ, ಆ ಭಯಕ್ಕಾದ್ರೂ ಎದ್ದೇಳ್ತೀವಿ. ನನ್ನ ಮಗ ಹೊರಟ ಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ನನ್ನ ಚಿಕ್ಕ ಮಗ ಸ್ನಾನಕ್ಕೆ ಹೋಗಿದ್ದ. ಅವನು ಬರ್ತೀನಿ ಮಮ್ಮಿ ಈ ವರ್ಷ ಅಂದ. ಸರಿ ಆಯಿತು ವಾಪ ಬರೋಂಗಿದ್ರೆ ಕ್ಲೀನಾಗಿ 9 ದಿನವೂ ಬರಬೇಕು, ಇಲ್ಲಾಂದರೆ ಬೇಡ. ಒಂದಿನ ಬರೋದು 2ನೇ ದಿನಕ್ಕೆ ಆಗಲ್ಲ ಅನ್ನೋದಂಗೆಲ್ಲ ಅನ್ಬಾರ್ದಕ್ಕೆ 9 ದಿನವೂ ನಮ್ಮ ಜೊತೆಯಲ್ಲಿ ಅದೇ ಟೈಮಿಗೆ ಎದ್ದು ಬಂದ. ನಮ್ಮ ಯಜಮಾನ್ರು ನಾನು ಎಬ್ಬರಿಸಿರ್ಲಿಲ್ಲ. ನಾವೆಲ್ಲ ಯಾಕೆಂದರೆ ಅವ್ರನ್ನ ಫಸ್ಟೇ ಎಬ್ಬರಿಸಿದ್ರೆ ಅವ್ರಿಗೂ ನಿದ್ದೆ ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಎಬ್ಬರ್ಸೋಕ್ಕೆ ಹೋಗಲ್ಲ. ನಾನೆಲ್ಲ ಕೆಲಸ ಆಗಿ ಪೂಜೆ ಮಾಡಿ ನಾನು ಶ್ಲೋಕ ಓದೋ ಟೈಮಲ್ಲಿ ಎಬ್ಬರಿಸ್ತೀನಿ. ನಾನೆಲ್ಲ ಮುಗಿಸಿ ದೇವ್ರಿಗೆ ಏನು ಬೇಕು ದೇವಸ್ಥಾನಕ್ಕೆ ಪೂಜೆಗೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಿಗೆ ಅವರು ಎದ್ದು ಸ್ನಾನ ಮಾಡಿ ರೆಡಿಯಾಗಿರ್ತಾರೆ. ಅಷ್ಟೊತ್ತಿಗೆ ದರ್ಶನ ಸ್ನಾನಕ್ಕೆ ಕಳಿಸಿದ್ದೆ. ಅವನು ಸ್ನಾನ ಮಾಡ್ಕೊಂಬಂದು ಕೆಲಸ ಮಾಡಪ್ಪ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಕೊಂಡು ನಾನು ರೆಡಿ ಆಗೋಣ ಅಂತಂದ್ಬಿಟ್ಟು ಹಂಗೂ ಮೊದಲನೇ ದಿನದ ನನಗೆ ಗಡಿಬಿಡಿ ಅಂದರೆ ಗಡಿಬಿಡಿನೇ ಅವತ್ತು. ರಾತ್ರಿ ಎಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಬೆಳಗ್ಗೆ ಎದ್ದಾಗ ಗಡಿಬಿಡಿ ಆಗೇ ಆಗುತ್ತೆ. ಯಾಕೆಂದರೆ ಆ ಟೈಮಿಗೆ ಹೋಗಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಟೈಮಿಗೆ ಹೋಗಬೇಕು. ಇಲ್ಲಾಂದರೆ 5:15 ಆಯಿತು ಅಂತಂದರೆ ದೇವಸ್ಥಾನದಲ್ಲಿ ಜನನೂ ಜಾಸ್ತಿ ಆಗ್ತಾರೆ. ಅಲ್ಲಿ ನವಗ್ರಹ ಸುತ್ತಕ್ಕಾಗಲಿ ಅರಳಿ ಮರ ಸುತ್ತಕ್ಕಾಗಲಿ ಎಲ್ಲದಕ್ಕೂ ಪ್ರದಕ್ಷಿಣೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿರುತ್ತೆ. ಹಂಗಾಗಿ ಬೇಗ 5 ಗಂಟೆಗೆ ಹೋದರೆ ಪೂಜೆನೂ ಚೆನ್ನಾಗಾಗುತ್ತೆ. ಆ ಸಮಯದಲ್ಲೇ ಮಾಡಬೇಕು ಅನ್ನೋದು ನನಗೆ ಪ್ರತಿ ವರ್ಷವೂ ಅದೇ ಸಮಯಕ್ಕೆ ಮಾಡ್ಕೊಂಡು ಬರ್ತಾಯಿರೋದು. 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ನನಗೆ ಟೆನ್ಷನ್ ಆಗ್ತಾಯಿರುತ್ತೆ. ಹಂಗಾಗಿ ಬೇಗ ಮಾಡೋಣ ಅಂತ ನಾನು ಎಲ್ಲನೂ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಅವರೆಲ್ಲ ರೆಡಿ ಆಗೋಷ್ಟೊತ್ತಿಗೆ ನನಗೇನು ಬೇಕೋ ದೇವಸ್ಥಾನಕ್ಕೆ ಆಗಲಿ ಪೂಜೆಗೆ ಆಗಲಿ ಎಲ್ಲ ನಾನು ರೆಡಿ ಮಾಡ್ಕೊಂಬಿಡ್ತೀನಿ. ಅಷ್ಟೋ ದರ್ಶನ ಅವನು ಮಾಡ್ಕೊಂಬಂದು ಅವನು ಶ್ಲೋಕ ಎಲ್ಲ ಓದಿ ಅವನು ರೆಡಿ ಆದ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಬೇಗನೆ. ಬಂದು ಅಲ್ಲಿ ದೇವಸ್ಥಾನದಲ್ಲಿ ಫಸ್ಟು ಯಾವತ್ತೇ ಆದ್ರೂ ದೇವ್ರ ದರ್ಶನ ಮಾಡ್ಕೋಬೇಕು. ನಾವು ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನವಗ್ರಹ ಪೂಜೆ ಮಾಡೋದಕ್ಕೆ ಅರಳಿ ಮರ ಪೂಜೆಗೆ ದೇವಸ್ಥಾನದ ಹಿಂದಗಡೆನೇ ಇರೋದ್ರಿಂದ ಅಲ್ಲೇ ಮಾಡ್ಕೋತೀವಿ. ಪ್ರತಿಯೊಂದಿದೆ. ನಾಗರಕಲ್ಲು ಇದೆ, ಬನ್ನಿ ಮರ ಇದೆ, ಬೇವಿನ ಮರ ಇದೆ, ಅರಳಿ ಮರ ಇದೆ, ಎಲ್ಲ ನವಗ್ರಹ ಕಲ್ಲಿದೆ. ಹಂಗೆ ಎಲ್ಲ ಇರೋದರಿಂದ ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಗೇ ಮನೆ ಹತ್ರನೇ ತರಕಾರಿಗಳೆಲ್ಲ ಬಂದಿತ್ತು. ಎಲ್ಲ ಸೊಪ್ಪುಗಳೆಲ್ಲ ಖಾಲಿಯಾಗಿತ್ತು. ಎಲ್ಲ ತೊಗೊಂಡು ಅವರೆಕಾಯಿನ ತೊಗೊಂಡು ಎಲ್ಲ ಸುಲಿದು ಮೆಂತ್ಯ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಮೆಂತ್ಯ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ದೆ. ನಾನು ಮಸಾಲೆ ಎಲ್ಲ ಏನೂ ಹಾಕೋಲ್ಲ ಫ್ರೆಂಡ್ಸ್. ರುಬ್ಬಿ ಸ್ವಲ್ಪ ಕಾಯಿ ಮಸಾಲ ಅಂತಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲರಿಗೂ ಅಲರ್ಜಿನೇ. ಹಂಗಾಗಿ ಎಲ್ಲ ಪ್ರತಿಯೊಂದೂ
ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಂದೂ ಹೆಚ್ಕೊಂಡೇ ಹಾಕೋದು. ನಾನು ಯಾವುದೇ ಪಲಾವ್ ಮಾಡಲಿ, ಗೀ ರೈಸ್ ಮಾಡಲಿ, ಯಾವುದೇ ಮಾಡಿದ್ರೂ ಯಾವುದಕ್ಕೂ ಮಸಾಲೆ ಎಲ್ಲ ಏನು ಹಾಕೋಕ್ಕೆ ಹೋಗಲ್ಲ, ಹಾಗೆ ಮಾಡ್ಕೋತೀನಿ. ಮೆಂತ್ಯ ಪಲಾವ್ಗೂ ಅಷ್ಟೇ, ನಾನು ಟೊಮೊಟೊ ಬಾತ್ಗೆ ಆಗಲಿ, ತರಕಾರಿ ಪಲಾವ್ಗೆ ಆಗಲಿ ಎಲ್ಲದಕ್ಕೂ ಹಾಗೆ ಹೆಚ್ಚೆ ಹಾಕೋದು. ಈರುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇನ್ನು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿನೇ. ಒಂದೊಂದು ಸರಿ ಏನು ಮಾಡ್ತೀನಿ ಅಂತಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ ಒಣಖಾರ ಮಾಡ್ಕೊಳ್ಳೋದಕ್ಕೆ. ಒಂದಿನ ಹಸಿಮೆಣ್ಸಿನ್ಕಾಯಿ ಹಾಕು ಪರವಾಗಿಲ್ಲ ಅಂತಂದಾಗ ಹಸಿಮೆಣ್ಸಿನ್ಕಾಯಿ, ಹಂಗಾಗಿ ನಾವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಕಮ್ಮಿನೇ. ಹಾಗಾಗಿ ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹಸಿ ಅವರೆಕಾಯಿ ಎಲ್ಲ ಇತ್ತಲ್ಲ, ಎಲ್ಲ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತೆ. ಹಾಗೆ ಮೊಸರು ಬಜ್ಜಿಗೂ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರೊಳಗೆ ಬೋಂಡ ಮಾಡೋಣ ಅಂತ ಅನ್ನಿಸ್ತು. ಎಲ್ಲ ಬೇಗ ಕೆಲಸ ಆಗಿತ್ತಲ್ಲ, ಎಲ್ಲ ಮಕ್ಕಳೆಲ್ಲ ಮನೇಲೇ ಇದ್ದರು. ಇನ್ನೊಂದು ಚಿನ್ನು ಬರೋದು ಮಧ್ಯಾಹ್ನಕ್ಕೆ. ಹಂಗಾಗಿ ನಾನು ಪಕೋಡ ಮಾಡೋದು ತಿನ್ಕೊಂಡ್ರೆ ಹ್ಞೂ ಆಯಿತು ಮಾಡು ಅಂತಂದರು. ಸರಿ ಅಂದ್ಬಿಟ್ಟು ಪಲಾವಿಗೆ ಮಾಡ್ಕೊಂಡು ಎಲ್ಲ ಹೆಚ್ಕೋತಾ ಇದ್ದೆ. ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗೆ ನವಗ್ರಹ ಪೂಜೆಗೆ ನಾನು ಎಳ್ಳುಬತ್ತಿ ಎಲ್ಲ ಏನೂ ಹಚ್ಚಲ್ಲ ಫ್ರೆಂಡ್ಸ್. ನನಗೆ ಯಾಕೆ ಅಂದರೆ ಫಸ್ಟ್ ಹಚ್ಚುತ್ತಾ ಇದ್ದೆ. ಆಮೇಲೆ ಒಂದೊಂದು ಒಬ್ಬೊಬ್ರಿಗೆ ಆಗಿ ಬರುತ್ತೆ, ಒಬ್ಬೊಬ್ರಿಗೆ ಆಗಿ ಬರೋಲ್ಲ. ಆಮೇಲೆ ನಾನು ಕೇಳಿದೆ ನಮ್ಮ ಗುರುಗಳನ್ನ, ಬೇಡಮ್ಮ ಎಳ್ಳುಬತ್ತಿ ಎಲ್ಲ ಏನೂ ಹಚ್ಚಬೇಡಿ, ಒಂದು ತಾಮ್ರ ಚಂಬಲ್ಲಿ ನೀರು ತೊಗೊಂಡೋಗಿ ಅರಳಿ ಮರಕ್ಕೆ, ನಾಗರ ಕಲ್ಲಿಗೆ, ಬೇವಿನ ಮರಕ್ಕೆ, ಬನ್ನಿ ಮರಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ಕೊಂಬನ್ನಿ ಅಂತಂದರು. ಎಳ್ಳುಬತ್ತಿ ಹಚ್ಚಲೇಬೇಕು ಅಂತಂದರೆ ಬೇರೆ ಟೈಮಲ್ಲಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೂ ಸರಿ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕಾದರೂ ಸರಿ ಹಚ್ಚಿ, ರಾಹುಗಾಲದಲ್ಲಿ. ಈ ಧನುರ್ಮಾಸದಲ್ಲಿ ಏನು ಬೇಡ ಅಂತಂದರು. ಹಾಗಾಗಿ ಹಚ್ಚುತ್ತಾರೆ ಅವ್ರವ್ರ ಪದ್ಧತಿ. ಅದನ್ನ ಏನೇ ಮಾಡಬೇಕು ಅಂದರೂ ಆದಷ್ಟು ಮನೆಯಲ್ಲೇ ಮಡಿಯಿಂದ ಮಾಡ್ಕೊಳ್ಳಿ. ಎಳ್ಳುಬತ್ತಿನ ಕಪ್ಪು ಬಟ್ಟೆ, ಕಪ್ಪು ದಾರ, ಕಪ್ಪು ಎಳ್ಳನ್ನು, ಹಾಗೆ ಎಳ್ಳೆಣ್ಣೆನೇ ಉಪಯೋಗಿಸ್ಬೇಕು. ಕಪ್ಪು ದಾರ ಅಂತಂದರೆ ಕಪ್ಪು ಎಳ್ಳನ್ನು ಕ್ಲೀನ್ ಮಾಡಿಕೊಂಡು, ಕಲ್ಲು ಮಣ್ಣು ಏನು ಇಲ್ಲದೇರಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಮಡಿಯಿಂದ ರೆಡಿ ಮಾಡ್ಕೊಂಡು ಒಂದು 2 days ಆದರೂ ನೆನೆಸ್ಬೇಕು. ಯಾಕೆ ಅಂತಂದರೆ ಅದು ಎಳ್ಳು ನೆನೆಲಿಲ್ಲ ಅಂದರೆ ಸಿಡಿಬಾರ್ದು ಎಳ್ಳು. ಆಮೇಲೆ ಅಲ್ಲಿಗೆ ಹೋದಾಗ ನಾವೇನು ಮಾಡಿಬಿಡ್ತೀವಿ ಅಂತಂದರೆ ಯಾರು ಹಚ್ಚಿರ್ತಾರೋ ತಗೊಂಡು ನಾವು ಅದಕ್ಕೆ ಹಚ್ಬಿಡ್ತೀವಿ. ದಯವಿಟ್ಟು ಹಂಗೆಲ್ಲ ಹಚ್ಚಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದೇ ಒಂದನ್ನು ನೀವು ಸಪ್ರೇಟಾಗಿ ಹಚ್ಕೊಂಡು ಇಟ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನೆಲ್ಲನೂ ಹಚ್ಚಿದ್ಮೇಲೆ ಅದನ್ನು ಸುತ್ತೋದಾಗಲಿ, ಅದರಿಂದ ಬರೋ ಕಪ್ಪನ್ನು ತೆಗೆದು ಹಣೆಗೆ ಇಟ್ಕೊಳ್ಳೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಎಳ್ಳು ಹಚ್ಚೋ ಜಾಗ ಸುತ್ತಲೂಬಾರ್ದು, ಅದನ್ನು ತೆಗೆದು ಇಟ್ಕೊಳ್ಳೂಬಾರ್ದು. ಓಕೆ ಫ್ರೆಂಡ್ಸ್, ಹಾಗೆ 2ನೇ ದಿನ ನಮ್ಮ ಧನುರ್ಮಾಸ ಪೂಜೆಗೆ ಶುರುವಾಗಿದೆ. 2ನೇ ದಿನ ಫುಲ್ ಗಡಿಬಿಡಿ. ಮೊದಲನೇ ದಿನ ಬೈಕ್ ಎದ್ದಿದ್ವಿ, 2ನೇ ದಿನ ಟೈಮಿಂಗ್ಸಿಗೆ ಎದ್ದೇಳೋಕ್ಕೆ ಆಗಲಿಲ್ಲ. ಒಂದು 1/4 ಗಂಟೆ 20 ನಿಮಿಷ ಲೇಟಾಗೋಯಿತು. ಆಲ್ರೆಡಿ 4:15 ನಾನು ಸ್ನಾನ ಕೂಡ ಆಗಿರಲಿಲ್ಲ. ದೊಡ್ಡವನಿಗೆ ಅವ್ನು ಬೇರೆ ಡ್ಯೂಟಿಗೆ ಹೊರಡ್ತಾ ಇದ್ದ. ಹಾಗಾಗಿ ಇವತ್ತು ಏನು ಮಾಡಿದೆ, 2ನೇ ದಿನಕ್ಕೆ ದರ್ಶನ ಬೇಗ ಎಬ್ಬರಿಸ್ಬಿಟ್ಟು, ಟೈಮ್ ಆಗಿದೆ ಮಗನೇ, ನೀನೇ ಫಸ್ಟ್ ಸ್ನಾನಕ್ಕೆ ಹೋಗಿ ದೇವ್ರ ರೆಡಿ ಮಾಡ್ಕೊಂಡು ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋತೀನಿ ಅಂತಂದೆ. ಓಕೆ ಆಯಿತು, ಅವನು ಆಯಿತು ಮಮ್ಮಿ ಅಂತ ಅಂದ್ಬಿಟ್ಟು ಪಾಪ ಹೇಳಿದ ತಕ್ಷಣ ನನ್ನ ಮಗ ಎದ್ದೇಳ್ತಾನೋ ಇಲ್ವೋ ಅಂತ ಅದೊಂದು ಭಯ ಇತ್ತು. ಅವನು ಎದ್ದಿಲ್ಲ ಅಂದರೆ ನಾನು ಸ್ನಾನ ಮಾಡಿ, ನಾನು ದೇವ್ರ ಮನೆ ರೆಡಿ ಮಾಡಿ ರೆಡಿ ಆಗೋಷ್ಟು ತುಂಬ ತಡವಾಗಿಬಿಡೋದು. ಹೇಳಿದ ತಕ್ಷಣ ಎದ್ದ. ಒಂದೊಂದು ದಿನ ಅರ್ಥ ಮಾಡ್ಕೊಂಬಿಟ್ಟು ಬೇಗ ಎದ್ಬಿಡ್ತಾನೆ, ಒಂದೊಂದು ದಿನ ಬೇಜಾರು ಮಾಡಿಬಿಡ್ತಾನೆ. ಹಂಗಾಗಿ ಸರಿ ಪರವಾಗಿಲ್ಲ, ಹೇಳಿದ ತಕ್ಷಣ ಎದ್ದ. ಸರಿ ನಮಗೆ ನಾನು ಸ್ನಾನಕ್ಕೆ ಹೋಗ್ತೀನಿ, ಅಣ್ಣ ಹೊರಟಾಗ ಗೇಟಿಗೆ ಬೀಗ ಹಾಕು ಅಂತ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೊರಟೋದೆ. ಆಮೇಲೆ ದೇವ್ರ ಮನೆಯೆಲ್ಲ ನಾನು ಬರೋಷ್ಟೊತ್ತು ತುಂಬ ಚೆನ್ನಾಗಿ ನೀಟಾಗಿ ದೇವ್ರ ಮನೆ ರೆಡಿ ಮಾಡೋದು ಮಾತ್ರ ತುಂಬ ಚೆನ್ನಾಗಿ ರೆಡಿ ಮಾಡ್ತಾನೆ. ಅದು ನಾವು ಅಭ್ಯಾಸ ಹೆಂಗೆ ಮಾಡ್ಸಿರ್ತೀವಿ ಹಂಗೆ ಮಕ್ಳಿಗೆ ಯಾವುದೇ ಆದರೂ ಅಷ್ಟೇ, ನಾವು ಹೇಗೆ ಹೇಳ್ಕೊಡ್ತೀವಿ ಅದು ರೂಢಿ ಮಾಡ್ಕೊಂಡಿರ್ತಾರೆ. ನಮ್ಮ ದೊಡ್ಡನಾದರೂ ಅಷ್ಟೇ, ಚಿಕ್ಕವನಾದರೂ ಅಷ್ಟೇ, ಅದು ನಾವು ಚಿಕ್ಕದ್ರಿಂದನೂ ಅದನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ದೇವ್ರ ಮನೆ ಕೆಲಸದಲ್ಲೇ ಆಗಲಿ, ಬೇರೆ ಜವಾಬ್ದಾರಿಲೇ ಆಗಲಿ, ಯಾವುದೂ ನನ್ನ ಮಕ್ಕಳು ಆ ವಿಷಯದಲ್ಲಿ ಮಾತ್ರ ಯಾವತ್ತೂ ಮಿಸ್ ಆಗಿಲ್ಲ, ತಪ್ಪು ಮಾಡಿಲ್ಲ, ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ನನ್ನ ದೊಡ್ಡ ಮಗ ಡ್ಯೂಟಿಗೆ ಹೊರಟ್ರೆ ನಮ್ಮ ಚಿಕ್ಕವನು ಗೇಟಿ ಬೀಗ ಹಾಕ್ಕೊಂಡು ಬಾರಪ್ಪ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಗಡಿಬಿಡಿ ಅವತ್ತು 2ನೇ ದಿನ ಅಂತೂ ಸಿಕ್ಕಾಬಟ್ಟೆ ಗಡಿಬಿಡಿ ಅನ್ನಿಸ್ಬಿಡ್ತು ನನಗೆ. ಏನಪ್ಪ ಹಿಂಗಾಯ್ತು ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಯಾವುದೇ ಕಾರಣಕ್ಕೂ ಹಂಗೆ ಮಿಸ್ ಆಗಲಿಲ್ಲ. ಎಲ್ಲ ಕ್ಲೀನಾಗಿ ಕಂಟಿನ್ಯೂ ಆಗಿ ಕರೆಕ್ಟಾಗಿ ಎದ್ದೇಳಕ್ಕೆ ಶುರು ಮಾಡಿದೆ. 3:15 ಎದ್ದರೆ ಕರೆಕ್ಟು. ಅವತ್ತು 4 ಗಂಟೆ ಆಗೋಗ್ಬಿಟ್ಟಿದ್ದು, 3:45 4 ಗಂಟೆ ಆಗ್ಬಿಟ್ಟಿದ್ದು. ನಾನು ಎದ್ದೇಳೋ ಅಷ್ಟರಲ್ಲಿ ಏನು ಮನೆಯೂ ಒರೆಸಿಲ್ಲ, ಹೊಸ್ಲು ರೆಡಿ ಮಾಡಿಲ್ಲ. ಅದಕ್ಕೆ ನನಗೊಂದು ಅರ್ಧ ಗಂಟೆ ಬೇಕೇ ಬೇಕು. ಸರಿ ಆಗಲ್ಲ ಅಂತಂದ್ಬಿಟ್ಟು ಬೇಗ ಮಾಡಿ ನನ್ನ ಮಗ ಕರೆಕ್ಟ್ ಟೈಮಿಗೆ ಎಲ್ಲ ರೆಡಿ ಮಾಡಿಕೊಟ್ಟ. ನಾನು ಸ್ನಾನ ಮಾಡ್ಕೊಂಡು 4:15 ಬಂದೆ. ಇನ್ನು ಅರ್ಧ ಗಂಟೆಗೆ ಪೂಜೆ ಎಲ್ಲನೂ ಮುಗೀತು. ಹೆಂಗೆ ಮಾಡ್ತೀನಿ ಅಂದರು ಫ್ರೆಂಡ್ಸ್, ಅರ್ಧ ಗಂಟೆ ಪೂಜೆ, ಶ್ಲೋಕ ಓದೋದು, ಬುಕ್ಸ್ ಓದೋದು ಹಾಗೇ ಆಗುತ್ತೆ. ಮನೇಲಿ ಪೂಜೆ ಮಾಡೋದಲ್ಲೇ ಎಷ್ಟೋ ಜನ, ನಾನು ತುಂಬ ಜನ ನೋಡಿದ್ದೀನಿ ಮನೇಲಿ ದೀಪ ಹಚ್ತಾರೆ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ. ಯಾವುದೇ ಕಾರಣಕ್ಕೂ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಮನೆ ದೇವ್ರಿಗೆ ಕೈ ಮುಗಿದಲ್ಲೇ ಯಾವ ದೇವ್ರಿಗೆ ಕೈ ಮುಗಿದ್ರು ಅದು ವ್ಯರ್ಥನೇ. ಅದು ಫಸ್ಟು ನಮ್ಮನ್ನು ಕಾಪಾಡೋದು ಅಂತಂದರೆ ಮನೆ ದೇವರು, ನಾವಿರೋ ಜಾಗದಲ್ಲಿರೋ ದೇವ್ರುಗಳು.
ಅವೆರಡಕ್ಕೂ ಮಾಡಿ ಆಮೇಲೆ ನೀವು ಯಾವ ದೇವ್ರಿಗಾದರೂ ಮಾಡಿ, ಯಾವ ದೇವ್ರನ್ನ ಆ ದೇವ್ರು ಮಾಡಬೇಡಿ ಈ ದೇವ್ರು ಮಾಡಬೇಡಿ ಅಂತಾರೆ. ನಿಮ್ಮ ಮನಸ್ಸಿಗೆ ನಂಬಿಕೆ ಭಕ್ತಿ ಅನ್ನೋದಿತ್ತು, ಶ್ರದ್ಧೆ ಇತ್ತು ಅಂತಂದರೆ ಯಾವ ದೇವ್ರಿಗಾದರೂ ಕೈ ಮುಗಿಬೋದು. ಆದರೆ ಫಸ್ಟು ಏನೇ ಆದರೂ ನಮ್ಮ ಮನೆ ದೇವ್ರುಗಳಿಗೆ ಸೇವೆ ಸಲ್ಲಿಸಲೇಬೇಕು. ನಾವು ಯಾವುದೇ ಒಂದು ಕಾರ್ಯ ಮಾಡ್ತೀವಿ ಅಂದರೂ ನಮ್ಮ ಮನೆ ದೇವರಿಗೆ ಆಗಲಿ ನೆನೆಸ್ಕೋಬೇಕು. ಯಾವ ಅಡೆತಡೆ ಏನೂ ಇಲ್ಲದೇ ಇರೋಂಗೆ ನಾನು ಮಾಡೋ ಕಾರ್ಯದಲ್ಲಿ ನಿರ್ವಿಘ್ನವ ಕಾರ್ಯ ನಡೆಸ್ಕೊಡಪ್ಪ ಅಂತ ನೆನೆಸ್ಕೊಂಡು ದೇವ್ರ ಉಂಡಿಗೆ ದುಡ್ಡು ಹಾಕಿದ್ರೂ ಹಾಕ್ಬೋದು, ಇಲ್ಲ ದೇವ್ರ ಹೆಸರಲ್ಲಿ ಇಡೋಕ್ಕಾದ್ರೂ ಇಡ್ಬೋದು. ಇಟ್ಟು ನಮ್ಮ ಆಮೇಲೆ ಬೇರೆ ಕಾರ್ಯಗಳನ್ನ ಶುರು ಮಾಡಬೇಕು. ಯಾವುದೇ ಒಳ್ಳೆ ಕಾರ್ಯ ಆಗಲಿ, ನಾವೆಲ್ಲೇ ಹೋಗ್ತಾಯಿದ್ದೀವಿ, ಹೊರಗಡೆ ಹೋಗ್ತಾಯಿದ್ದೀವಿ ಅಂತಂದ್ರೂ ನಮ್ಮ ಮನೆ ದೇವ್ರುಗಳಿಗೆ 1 ರೂಪಾಯಿನೋ 10 ರೂಪಾಯಿ ಏನಿದೆಯೋ ಯಾವ ತೊಂದರೆನೂ ಇಲ್ದಂಗೆ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ನೆನೆಸ್ಕೊಂಡು ಹಾಕಿ ಮುಂದುವರಿರಿ. ನಿಜವಾಗ್ಲೂ ಅದು ಇವತ್ತವರೆಗೂ ನಾವು ಮಾಡ್ಕೊಂಬಂದಿದ್ದೀವಿ. ನೀವು ಹಿಂಗೆ ಮಾಡಿ ಅಂತ ಹೇಳ್ತಿಲ್ಲ, ನಾನು ಈ ಥರ ಮಾಡಬೇಕು ಅಷ್ಟೇ. ನಾವು ಮಾಡ್ತಾಯಿದ್ದೀವಿ, ನೀವು ಅದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಇದನ್ನೇನು ಯಾರು ವಂಶ ಪರಂಪರೆಗೆ ನಡೆಸ್ಕೊಂಬರೋ ಅಂಥ ವಿಷಯಗಳೆಲ್ಲ ಏನೂ ಅಲ್ಲ. ನಾವು ಮಾಡೋ ಕಾರ್ಯದಲ್ಲಿ ನಮ್ಮ ಮನೆ ದೇವ್ರುಗಳಿಗೆ ನಾವು ಫಸ್ಟು ಕೈ ಮುಗಿಬೇಕಷ್ಟೇ. ಹಾಗಾಗಿ ಅದನ್ನೆಲ್ಲ ಮನೆ ದೇವ್ರು ದೀಪ ಹಚ್ಚಿನೇ ಮನೇಲಿ ಪೂಜೆ ಎಲ್ಲ ಮುಗಿದ್ರೇ ನಾವು ಸಮಾಧಾನವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಅದು ವ್ಯರ್ಥನೇ. ನಾನು ಇಷ್ಟು ವರ್ಷದಲ್ಲಿ ಒಂದು ದಿನವೂ ಯಾವುದೇ ಕಾರಣಕ್ಕೂ ಒಂದು ವಿಷಯದಲ್ಲೂ ಮಿಸ್ ಮಾಡಿಲ್ಲ ನಾನು. ಅಯ್ಯೋ ಹಿಂಗಾಯಿತು, ಅಡೆತಡೆ ಆಯಿತು, ಹಂಗಾಯಿತು ಅನ್ನೋಂಗೆ ಇಲ್ಲ. ಹಂಗಾಗಿ ನನಗೆ ಅದನ್ನು ರೂಢಿ ಮಾಡ್ಕೊಂಬಂದಿದ್ದು 1 ದಿನ 2 ದಿನ ನಂಗೆ ಒಂದು ಸ್ವಲ್ಪ ಗಡಿಬಿಡಿ ಅನಿಸುತ್ತೆ. ಆಮೇಲೆ 9ನೇ ದಿನದವರೆಗೂ ಯಾವುದೇ ತೊಂದರೆ ಇಲ್ಲ. ಕರೆಕ್ಟಾಗಿ 3:30 ಎದ್ದರೆ ನನ್ನ ಟೈಮಿಂಗ್ಸ್ ಎಲ್ಲ ನಾನು ಅರ್ಧ ಗಂಟೆಗೆ ನನಗೆ ಮನೆ ಒರೆಸ್ಬೇಕು, ಇನ್ನು ಅರ್ಧ ಗಂಟೆಲಿ ನಾನು ಸ್ನಾನ ಕೆಲಸಗಳು ಏನಿದೆಲ್ಲ ಮುಗಿಸ್ಕೊಂಡು ಮಾಡಬೇಕು ಅಂತ ದೇವಸ್ಥಾನದಿಂದ ಬಂದು ಮೊದಲನೇ ದಿನ ತೋರಿಸ್ಲಿಲ್ಲ ಫ್ರೆಂಡ್, ನಾನು ರಾಘವೇಂದ್ರ ಸ್ವಾಮಿ ಬುಕ್ ಬರಿತಾಯಿದ್ದೀನಿ. ಅದು 2 ಬುಕ್ಸ್ ಬರಿತಾಯಿದ್ದೀನಿ. ಒಂದು ನಾನೇ ಒಂದು ಸ್ವಂತ ಬುಕ್ ಬರಿತಾಯಿದ್ದೀನಿ, ಇನ್ನೊಂದು ದೇವಸ್ಥಾನದಿಂದ ತೊಗೊಂಬಂದಿದ್ದೆ ಅದನ್ನು ಬರಿತಾಯಿದ್ದೀನಿ. 2 ಒಟ್ಟೊಟ್ಟಿಗೆ ಬರಿತಾಯಿದ್ದೀನಿ. ಅದು ಮೊದಲನೇ ದಿನ ನಿಮಗೆ ಹೇಳಲಿಲ್ಲ ನಾನು. ಈಗಲೇ ಅಂತಲ್ಲ ಫ್ರೆಂಡ್ಸ್, ಪ್ರತಿದಿನ ಯಾವ ಬುಕ್ಸ್ ಮುಗಿಯುತ್ತೆ ಮತ್ತು ಇನ್ನೊಂದು ಬುಕ್ನ ರೂಢಿ ಮಾಡ್ಕೊತೀನಿ. ಅದು ಬರೆಯೋದ್ರಿಂದ ಮನಸ್ಸಿಗೆ ಸಮಾಧಾನ. ಏನೇ ಮನಸ್ಸಿಗೆ ಬೇಜಾರಾಗಿದ್ದರೂ ಕೈಕಾಲು ಮುಖ ತೊಳ್ಕೊಂಡು ಅದೊಂದು ಪೇಜು ದೇವ್ರದ್ದು ಹೆಸ್ರು ಬರೆದ್ರೆ ನನಗೊಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಶ್ರೀರಾಮನ ಬುಕ್ಕು ಬರಿತೀನಿ, ರಾಘವೇಂದ್ರ ಸ್ವಾಮಿ ಬುಕ್ಸು ಬರಿತೀನಿ. ಇಲ್ಲ ಅಂತಂದರೆ ವಿಷ್ಣುದು ಸಹಸ್ರನಾಮದಲ್ಲಿ ಯಾವುದಾದ್ರೂ ಒಂದು ಹೆಸ್ರನ್ನ ತೊಗೊಂಡು ನಮ್ಮ ಮನಸ್ಸಲ್ಲಿ ಏನಾದೆ ಅಂದ್ಕೊಂಡು ಅದನ್ನು ಕೂಡ ಬರಿತೀನಿ. ಅದನ್ನು ತೊಗೊಂಡೋಗಿ ಎಲ್ಲಾದರೂ ಹೋಮ ಮಾಡೋ ಜಾಗದಲ್ಲಿ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿದ್ರೆ ಅದಕ್ಕೆ ಇನ್ನೂ ಶ್ರೇಷ್ಠವಾಗಿರುತ್ತೆ. ಇವತ್ತು 2ನೇ ದಿನಕ್ಕೆ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೇಲೇ ತರಕಾರಿ ಇತ್ತು, ಆವತ್ತು ಸೊಪ್ಪು ತೊಗೊಂಬಂದಿರೋದ್ರಿಂದ ತರಕಾರಿ ಯೂಸ್ ಮಾಡಲೇ ಇಲ್ಲ, ಸಾಂಬಾರು ಕೂಡ ಮಾಡಲಿಲ್ಲ. ಆವತ್ತು ನೈಟು ಪಲ್ಯ ಮಾಡಿದೆ, ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ಟಿದ್ದೆ. ನೈಟು ಸೊಪ್ಪೆಲ್ಲ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿತ್ತು. ಸೊಪ್ಪಿನ ಪಲ್ಯ ಮಾಡಿ ಸ್ವಲ್ಪ ಕಾಯಿ ತುರಿ ಇವೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಡೇ ಹಂಗೆ ಮಾಡಿದ್ದೆ. ಸೆಕೆಂಡ್ ಡೇಗೆ ತರಕಾರಿ ಇತ್ತಲ್ಲ, ಏನು ತರಕಾರಿ ಹಾಳಾಗುತ್ತೆ ಅಂದ್ಬಿಟ್ಟು ಬೈತಾರೆ, ತಂದು ಇಟ್ಕೊತೀಯ, ಅದನ್ನು ಟೈಮ್ ಕರೆಕ್ಟಾಗಿ ಮಾಡಿ ಅದನ್ನು ಖಾಲಿ ಮಾಡಲ್ಲ ಅಂತ ಬೈತಾರೆ ಅಂತಂದ್ಬಿಟ್ಟು ಸರಿ ಬಿಸಿಬೇಳೆ ಭಾತೆ ಮಾಡ್ತೀನಿ ಅಂದೆ. ಆಯಿತು ಮಾಡು ಅಂತ ಅಂದರು. ನಾನು ಕ್ಯಾಪ್ಸಿಕಮ್ನ ಬೇಕಾಕಲ್ಲ ಫ್ರೆಂಡ್ಸ್, ಅದನ್ನು ಒಗ್ಗರಣೆಗೆ ಹಾಕೋತೀನಿ. ಕ್ಯಾಪ್ಸಿಕಮ್ ಒಗ್ಗರಣೆಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗೂ ಕೊಡುತ್ತೆ, ಬಾಯಿಗೆ ಒಂಥರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಟೊಮೊಟೊನೂ ಅಷ್ಟೇ, ಒಂದೊಂದು ದಿನ ಟೊಮೊಟೊ ಹಾಕ್ತೀನಿ, ಒಂದಿನ ಅವತ್ತು ಮರ್ತ್ಕೊಂಬಿಟ್ಟೆ. ಟೊಮೊಟೊ ಒಗ್ಗರಣೆಗೆ ಹಾಕ್ದಾಗ ಏನಾಗುತ್ತೆ ಹಸಿ ಹೊಡೆದಿತ್ತು, ಜಾಸ್ತಿ ಫ್ರೈ ಮಾಡಲಿಲ್ಲ ಅಂತಂದರೆ. ಹಂಗಾಗಿ ಅವತ್ತು ಮಿಸ್ ಆಗೋಯ್ತು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ಟೊಮೊಟೊನ ಆಮೇಲೆ ಹಾಕ್ತೆ. ಹಾಗೆ ಅವತ್ತು 2ನೇ ದಿನ ನನಗೆ ನಡೀತು ಫ್ರೆಂಡ್ಸ್, ಚೆನ್ನಾಗಿತ್ತು. ಆದರೆ ಗಡಿಬಿಡಿ ಆಯಿತು ಬೆಳಗ್ಗೆ ಮಾತ್ರ ಎದ್ದೇಳಬೇಕಾರೆ. ಆಮೇಲೆ ಅದೇ ಸಮಯಕ್ಕೆ ನನ್ನ ಮಗ ಇದ್ದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ. ಇಲ್ಲ ಅಂದಿದ್ರೆ ಯಜಮಾನ್ರಿಗೆ ತೊಂದರೆ ಕೊಡಬೇಕಾಗಿತ್ತು. ನನ್ನ ಮಗ ಇದ್ದು ಸ್ವಲ್ಪ ಎಲ್ಲ ಆಯ್ತು ಮಮ್ಮಿ ನಾನು ರೆಡಿ ಮಾಡಿಕೊಡ್ತೀನಿ ಅದಕ್ಕೆ ನನಗೂ ಸಮಾಧಾನ ಆಯಿತು. ಅವತ್ತಿನ ತಿಂಡಿ ಮುಗಿಸಿದ್ವಿ. ಆಮೇಲೆ ಮಧ್ಯಾಹ್ನದ ಕೆಲಸ ಇದ್ದೇ ಇರುತ್ತೆ. ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇನ್ನು ಸಂಜೆಗೆ ಅಡುಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವರೆಕಾಯಿ ಇತ್ತು, ಸೊಪ್ಪು ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಅವರೆಕಾಳು ಸೊಪ್ಪು ಹಾಕ್ಬಿಟ್ಟು ಸಪ್ಪೆ ಖಾರ ಮಾಡ್ಕೊಳ್ಳೋಣ. ತುಂಬ ದಿನ ಆಗಿತ್ತು ಸಪ್ಪೆ ಖಾರ ಮಾಡಿ. ಹಸಿ ಕಾಳಿಗೆ ಸಪ್ಪೆ ಖಾರ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅವತ್ತು ನೈಟ್ 1 ಟೈಮ್ಗಲ್ವಂತೂ ಇದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ, ಆದರೂ 1 ಟೈಮ್ ಅಲ್ವ ಊಟ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು ಬಿಸಿ ಮುದ್ದೆ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗನೂ ಬರ್ತಾನೆ, ಮಧ್ಯಾಹ್ನಕ್ಕೆ ಬರ್ತಾನೆ. ಹಂಗಾಗಿ ನೈಟು ಎಲ್ಲರೂ ಸಿಗ್ತೀವಿ. ಹಂಗಾಗಿ ರಾತ್ರಿ ಹೊತ್ತು ಆದಷ್ಟು ಜೊತೇಲಿ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋದೇ ನಮ್ಮದು ಅಭ್ಯಾಸ. ಒಂದೊಂದು ದಿನ ಬೆಳಗ್ಗೆ ಹೊತ್ತು ಟಿಫನ್ಗೆ ಎಲ್ಲರೂ 4 ಜನ ಕೂತ್ಕೊಂಡು ಟಿಫನ್ ಮಾಡ್ತೀವಿ. ಇಲ್ಲ ಅಂದರೆ ನೈಟ್ ಅಂತೂ ಮಿಸ್ ಆಗೋಲ್ಲ. ನನ್ನ ಮಗಂಗೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಅವ್ನು ಊಟ ಸೇರಲ್ಲ, ನೈಟ್ ಶಿಫ್ಟ್ ಇದ್ದಾಗಲೂ ಇರೋಲ್ಲ. ಹಂಗಾಗಿ ನಾವು ಅವ್ನಿಗೆ ಒಂದು ಟೈಮ್ ಯಾವಾಗ ಸಿಗುತ್ತೋ ಅವಾಗೆಲ್ಲ ಜೊತೆಲೇ ಕೂತ್ಕೊಂಡು ಊಟ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಿಂಗೆ ಖಾರ ಹಾಕಿ ಹಸಿ ಕಾಳು ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರಂತೂ ಒಳ್ಳೆ ಟೇಸ್ಟ್ ಕೊಡ್ತಾ ಇರುತ್ತೆ. ಹಾಗಾಗಿ ಅಪರೂಪಕ್ಕೆ ಹಸಿ ಕಾಳು ಇದ್ದಾಗ ಅವರೆಕಾಳು ಸೀಸನಲ್ಲಿ, ತೊಗರಿಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫೈನಲಿ ಎಲ್ಲ ಮುಗಿಸಿ
ಮತ್ತೆ ಅದೇ ಶುರು, ಮತ್ತೆ ಅದೇ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಮತ್ತು ನಾಳೆ ಬೆಳಿಗ್ಗೆಗೆ ಏನು ಬೇಕು. ಒಂಥರ ಹೆಂಗಾಗಿತ್ತು ಅಂತಂದರೆ ತುಂಬ ಕೆಲಸ 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 ಅಂತ ಅನ್ಸೋದು. ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಬೆಳಗ್ಗೆ ಯಾವಾಗಾಗುತ್ತೆ, ಸಂಜೆ ಯಾವಾಗಾಗುತ್ತೆ, ರಾತ್ರಿ ಎಷ್ಟೇ ಬೇಗ ಕೆಲಸ ಮಾಡಿ ಅಡುಗೆ ಮಾಡಲಿ ಫ್ರೆಂಡ್ಸ್, 11 ಗಂಟೆ 11:30 ಆಗೋಗ್ಬಿಡೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಿ ಮುಗೀತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೀತಿಯಿಂದ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.